ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀನ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಈ ಒಂದು ಗುರು ಪೂರ್ಣಿಮೆಯ ಕಾರ್ಯಕ್ರಮದ ಬಗ್ಗೆ ಒಂದು ಅದ್ಭುತ ಘಟನೆನ ನಿಮ್ಮ ಹತ್ರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ವಿಶೇಷತೆ ಅನ್ನೋಕ್ಕಿಂತ ಈ ಗುರು ಪೂರ್ಣಿಮೆ ಕಾರ್ಯಕ್ರಮ ಇವತ್ತಿಗೆ ಅಂದರೆ ಈ ವರ್ಷಕ್ಕೆ ಯಶಸ್ವಿ 4ನೇ ವರ್ಷ. ನಾವು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನಾವು ಈ ವರ್ಷ ಗ್ರ್ಯಾಂಡಾಗಿ ಮಾಡೋದು ಬೇಡ, ಸೊ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಮಾಡಿ ತಕ್ಕ ಮಟ್ಟಿಗೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಅಷ್ಟು ಜನ ಭಕ್ತಾದಿಗಳಿಗೆ ನಮ್ಮ ಮನೆಯಲ್ಲೇ ಒಂದು ಚಿಕ್ಕದಾಗಿ ಒಂದು ಪ್ರಸಾದ ಮಾಡಿ ಮುಗಿಸೋಣ ಅಂತ ಹೇಳಿ ನಿರ್ಧಾರ ಮಾಡಿರ್ತೀವಿ ನಾವು. ಯಾಕಂತಂದರೆ ಕಷ್ಟ ಇದೆ, ನಾವು ಹೋಗಿ ದುಡ್ಡಿಗೆ ಕಲೆಕ್ಷನಿಗೆ ಹೋಗೋದು, ಬುಕ್ ಹಿಡ್ಕೊಂಡು ಹೋಗೋದು, ಅದು ಯಾವುದು, ಸೊ ಅದೆಲ್ಲ ಬೇಜಾರಾಗೋಗ್ಬಿಡುತ್ತೆ ಒಂದೊಂದ್ಸಾರಿ. ಎಲ್ಲರೂ ಸ್ವಾಮಿ ಸಮರ್ಥರು ಭಕ್ತ ಆಗಿರಲ್ಲ, ಎಲ್ಲರೂ ಮಹಾರಾಜರು ಭಕ್ತರಾಗಿರಲ್ಲ, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಜನ ಇರೋದೇ ಮಾತಾಡೋಕ್ಕೆ, ಏನೂ ಮಾಡೋಕ್ಕಾಗಲ್ಲ. ಸೊ ಡಿಸೈಡ್ ಆಗುತ್ತೆ, ಆಯಿತು ಅಂತ ಒಪ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ನೋಡಿ, ನಮ್ಮ ಸ್ವಾಮಿ ಸಮರ್ಥರ ಭಕ್ತಾದಿಗಳು ಅಂದರೆ ನೀವೇ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವ್ಯೂವರ್ಸು, ಎಲ್ಲ ನನ್ನ ಫಾಲೋವರ್ಸು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಮ್ಮಿಂದ, ನೀವು ಕೊಟ್ಟ ದುಡ್ಡಿನಿಂದ. ವೀಕ್ಷಕರೇ, ಎಷ್ಟು ನಂಗೆ ಆನಂದ ಆಗ್ತಾ ಇದೆ ಈ ವರ್ಷ. ನಿಜವಾಗಿಯೂ ನಿಮ್ಗೆಲ್ರಿಗೂ ಕೈ ಎತ್ತಿ ಮುಗಿತೀನಿ ನಾನು. ನಿಮ್ಮ ಪ್ರತಿ ಕಷ್ಟ ಕೂಡ ನಮ್ಮ ಮಹಾರಾಜರು ಬಗೆಹರಿಸ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಿದ್ರು ಅವರು ನನ್ನ ಈ ಅನ್ನದಾನ ಕಾರ್ಯಕ್ರಮಕ್ಕೆ ದುಡ್ಡು ಕೊಡದೇ ಇರೋರಿಗೂ ಕೂಡ ಮಹಾರಾಜರು ತುಂಬ ಒಳ್ಳೇದು ಮಾಡಲಿ. ಈ ವರ್ಷ ಕಾರಣಾಂತರದಿಂದ ಅವರು ಕೊಡದೇ ಆಗಕ್ಕೆ ಇರ್ಬೋದು, ಬರೋ ವರ್ಷ ಅದರ 10 ಪಟ್ಟು ಕೊಡುವಷ್ಟು ಶಕ್ತಿ ಮಹಾರಾಜರು ಅವರಿಗೆ ಕೊಡಲಿ. ವೀಕ್ಷಕರೇ, ಉದ್ದೇಶ ಒಂದೇ. ಇವತ್ತು ಈ ಒಂದು ಗುರು ಪೂರ್ಣಿಮೆ ಅನ್ನೋ ಒಂದು ಕನಸು ಪ್ರತಿ ವರ್ಷ ಮಾಡಬೇಕನ್ನೋ ಒಂದು ಆಸೆ ಆ ಭಗವಂತ ಸ್ವಾಮಿ ಸಮರ್ಥರು ನನ್ನ ಕೈಯಿಂದ ಮಾಡಿಸ್ಕೊತಾ ಇದ್ದಾರೆ. ಅದಕ್ಕೆ ನನ್ನನ್ನು ಮಂಚೂಣಿಯಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ. ಬಟ್ ನಾನು ಎಡವಿದಾಗ, ನಾನು ಏನಾದರೂ ಮಾತಾಡಿದಾಗ ಆ ತಪ್ಪನ್ನು ನಿಮ್ಮ ಹೊಟ್ಟೆಯಲ್ಲಿ ಹಾಕ್ಕೊಂಡು ನಿಮ್ಮ ಮನೆ ಮಗನ ಥರ ನನ್ನನ್ನು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದೂ ಇಲ್ಲ ವೀಕ್ಷಕರೇ. ಎಲ್ಲೋ ಹುಬ್ಳಿ ಮುಂದೆ ಕಲಗಟ್ಟಿಗೆ ಇರೋ ಒಂದು ಊರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬಂದು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇವತ್ತು ಒಂದು 600 ವಿಡಿಯೋ ಬಿಟ್ಟು ಅದನ್ನೆಲ್ಲ ನೀವು ನೋಡಿದ್ರ, ಎಷ್ಟೋ ಜನ ಭಕ್ತಾದಿಗಳು ನಿಮ್ಮ ಕೈಯಿಂದ ಆಗಿರ್ತಕ್ಕಂಥ ಈ ಅನ್ನದಾನಕ್ಕೆ ಸಹಾಯ ಮಾಡ್ತಾ ಇದ್ರ. ನಿಜವಾಗಿ ವೀಕ್ಷಕರೇ, ನಾನು 10 ರೂಪಾಯಿ ಕೂಡ ನಾನು ಕೈಯಿಂದ ಹಾಕಿಲ್ಲ. ಯಾಕಂದರೆ ಎಲ್ಲ ನೀವು ಕೊಟ್ಟ ಒಂದು ದುಡ್ಡಿನಿಂದ ಇವತ್ತು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀನಿ. ನಿಜವಾಗಿಯೂ ಜೀವನ ಪರ್ಯಂತ ನಿಮಗೆ ಚಿರಋಣಿ. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಇದು ನನ್ನ ಕಾರ್ಯಕ್ರಮ ಅಲ್ಲ, ನಾನು ನಿಮ್ಮ ಮನೆ ಮಗ ಇದ್ದಂಗೆ. ನಿಮ್ಮ ಕಷ್ಟ ಬೇರೆ ಅಲ್ಲ, ನನ್ನ ಕಷ್ಟ ಬೇರೆ ಅಲ್ಲ. ನಾನು ಕೇಳ್ಕೊಳ್ಳೋದೊಂದೇ, ಸರ್ವೇ ಜನ ಸುಖಿನೋ ಭವಂತು. ಮಹಾರಾಜರು ಪ್ರತಿಯೊಂದು ಮನೆಯಲ್ಲೂ ನೆಲೆಸಲಿ, ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ. ನಾನಿವತ್ತು ಪಾರಾಯಣ ಮಾಡ್ತಾ ಇದ್ದೀನಿ ಅಂದರೆ ಉದ್ದೇಶ ಒಂದೇ, ಮಹಾರಾಜರೇ ಯಾರ ಮನೆಗೆ ಆ ಭಸ್ಮ ಮುಟ್ಟುತ್ತೋ ಅವ್ರ ಮನೆಯಲ್ಲಿ ಒಳ್ಳೆಯದಾಗಲಿ, ಅವ್ರ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ತೊಲಗಲಿ, ಅವ್ರ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ದಾರಿದ್ರ್ಯ ಪ್ರತಿಯೊಂದು ತೊಲಗಲಿ. ಇದನ್ನು ಮಾಡ್ತಾ ಇರೋದು ವೀಕ್ಷಕರೇ ನಿಮಗೋಸ್ಕರ, ನಿಮ್ಮ ಒಳಿತಿಗೋಸ್ಕರ. ನಿಜವಾಗಿ ನಾನು, ನೀವು ನಂಬ್ತೀರ ಇಲ್ಲೋ ಗೊತ್ತಿಲ್ಲ, ಸ್ವಾಮಿ ಸಮರ್ಥರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ನನಗೆ ಬೇಕು ಅಂತ ನಾನು ಯಾವುದೇ ಸಂಕಲ್ಪ ಇಟ್ಕೊಂಡು ಈ ಒಂದು ಪಾರಾಯಣ ಮಾಡ್ತಾ ಇಲ್ಲ, ಈ ಹೋಮ ಮಾಡ್ತಾ ಇಲ್ಲ. ಹೋಮದಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ಭಸ್ಮ ಅದು ನಿಮಗೆ ಸೇರಬೇಕಾಗಿರೋದು. ಉದ್ದೇಶ ಒಂದೇ ವೀಕ್ಷಕರೇ, ನಿಮಗೆ ಒಳ್ಳೆ ದಾರಿಯನ್ನು ನಾನು ತೋರಿಸಿದ್ರೆ ನನ್ನ ಸಂಸಾರನ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ನಾನು ನಂಬಿರೋ ಮಹಾರಾಜರು. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರಿಟ್ಕೊಂಡು ತಮ್ಮ ಸಮಸ್ಯೆನ ಹೇಳ್ಕೊತಾರೆ. ಇಟ್ಸ್ ಅ ಗ್ರೇಟ್ ಮಿರಾಕಲ್. ಒಂದು ಘಟನೆ ನಡೀತು, ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೋದ ವರ್ಷ ಯಾರೋ
ಅವರು ರತ್ನಕಾಂತ ಅವರು ಕರಿತೀನಿ ನಾನು. ಸೊ ಅವರು ಫಸ್ಟ್ ಡೋನರ್ ಅವರೇ. ಸಂತೋಷನ ಎಲ್ಲಿದ್ದೀರಾ, ಚೆನ್ನಾಗಿದ್ದೀರಾ, ಮಾತಾಡಿದ್ರು. ಹೋದ ವರ್ಷ ನಾವು ನಿಮ್ಮ ಮನೆಗೆ ಬಂದಿದ್ವಿ, ಪೂಜೆ ಮಾಡಿಸ್ಕೊಂಡ್ಬಂದ್ವಿ, ಎಷ್ಟೋ ಸಾಲದಲ್ಲಿದ್ವಿ, ತಕ್ಕ ಮಟ್ಟಿಗೆ ನಮ್ಗೆ ಒಳ್ಳೇದಾಗಿದೆ, ಏನು ಮಾಡೋಣ ಅಂತ ಕೇಳಿದ್ರು ಅವರು. ಆಯಿತು, ನಿಮ್ಮ ಇಷ್ಟ, ಏನು ಮಾಡ್ತೀರ ನೋಡಿ, ಅನ್ನದಾನ ಈ ಥರ ಇದೆ ಅಂತ ಹೇಳಿದ್ರು. ವೀಕ್ಷಕರೇ, ನೀವು ನಂಬ್ತಿರೋ ಗೊತ್ತಿಲ್ಲ, ಯಾರು ಥರ ಈ ಥರ ಗುಟ್ಟನ್ನಂತೂ ಹೇಳಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. 11,100 ರೂಪಾಯಿ ಅವ್ರು ಹಾಕಿರೋ ದುಡ್ಡು. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವ್ರು ಫಸ್ಟ್ ಡೊನೇಷನ್ ಬಂದ ತಕ್ಷಣವೇ ನಾನು ನಮ್ಮ ಫ್ಯಾಮಿಲಿಗೆ ಹೇಳಿದೆ, ನಾವು ಕಾರ್ಯಕ್ರಮನ ಹೋದ ವರ್ಷ ಎಲ್ಲಿ ಮಾಡಿದ್ವು ಅಲ್ಲೇ ಮಾಡ್ತೀವಿ. ಮಹಾರಾಜರು, ಜನ, ಭಕ್ತಾದಿಗಳು ನನ್ನ ಹಿಂದೆ ಇದ್ದಾರೆ. ನಾನು ನಂಬಿರೋ ಮಹಾರಾಜರು ನನ್ನ ಕೈ ಬಿಡಲ್ಲ. ವೀಕ್ಷಕರು, ರಿಯಲಿ ಗ್ರೇಟ್ ಮಿರಾಕಲ್. ನಾನು ಎಷ್ಟು ಸಾರಿ ನಿಮ್ಮ ಕೈ ಎತ್ತಿ ಮುಗಿದ್ರು ಕೂಡ ಕಡಿಮೆನೆ. ನೀವು ನಿಮ್ಮ ಕಷ್ಟದಲ್ಲೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀರ. ಖಂಡಿತ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ನನ್ನ ಫಾಲೋವರ್ಸ್ ಆಗಲಿ, ಸೊ ನನ್ನ ಕಾರ್ಯಕ್ರಮನ ಬೆಳೆಸ್ತಾ ಇರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಾನು ಇದನ್ನೇ ಕೇಳ್ಕೊತಾ ಇರೋದು. ಸ್ವಾಮಿ ಅಂದ್ಕೊಂಡಂಗೆ ನಮ್ಗೆ ಸಹಾಯ ಆಗದೆ ಇರ್ಬೋದು, ಆ ಕ್ಷಣಕ್ಕೆ ನಮ್ಮ ನೋವುಗಳನ್ನು ನಾವು ನುಡ್ಕೊಂಡಿರ್ಬೋದು. ಬಟ್ ಮಹಾರಾಜರ ಮುಂದೆ ಭಿಕ್ಷೆ ಒಡ್ಡಿ ಶರಗೊಡ್ಡಿ ಹೋಗಿರೋನವ್ರಿಗೆ ಯಾವತ್ತೂ ಮಹಾರಾಜರು ಬರಿಗೈಯಿಂದ ಗಳಿಸಿಲ್ಲ. ಖಂಡಿತವಾಗಿಯೂ ಮಹಾರಾಜರು, ಅದಕ್ಕೆ ಬ್ರಹ್ಮಾಂಡ ನಾಯಕರು ಅಂತಾನೆ ಕರೆಯೋದು ಅವ್ರಿಗೆ. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ ವೀಕ್ಷಕರೇ, ನಂಬಿ, ವಿಶ್ವಾಸ ಇಟ್ಟು ನಂಬಿ. ಯಾರೋ ಹೇಳಿದ್ರು, ಇನ್ನೊಬ್ರು ಯಾರೋ ಹೇಳಿದ್ರು, ಅದನ್ನು ಮಾಡಬೇಡಿ. ಖಂಡಿತ ನಿಮ್ಮ ಕರ್ಮಾದಿಗಳು ತೊಳೆಯೋಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಏನು ಮಾಡಿದ್ರೆ ನನ್ನ ಭಕ್ತನ ಒಂದು ಕರ್ಮನ ನಾನು ತೊಳಿಬೋದು ಅನ್ನೋದನ್ನು ಅವರು ವಿಚಾರ ಮಾಡ್ತಾ ಇದ್ದಾರೆ, ಕಾಯ್ತಾ ಇರ್ತಾರೆ ಮಹಾರಾಜರು. ಸೊ ಎಷ್ಟು ಉಳಿಪೆಟ್ಟು ಬೀಳುತ್ತೋ ಅಷ್ಟು ಕಲ್ಲು ವಿಗ್ರಹವಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೀಕ್ಷಕರೇ, ತಾವೆಲ್ಲರೂ ಸಾಧ್ಯವಾದರೆ ಬನ್ನಿ ಕಾರ್ಯಕ್ರಮಕ್ಕೆ. ಮತ್ತು ಇನ್ನೊಂದು, ಇವತ್ತು ಎಷ್ಟೋ ಜನ ಹೇಳಿದ್ರು ನನಗೆ, ನಾನು ಜಪ ಮಾಡಿ ಅಂತ ಹೇಳಿದ್ದೆ. ಖಂಡಿತವಾಗಿಯೂ ಆ ಜಪ ನನಗೋಸ್ಕರ ನೀವು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮಗೆ ನಮಸ್ಕಾರ. ಯಾರ್ಯಾರು ಜಪ ಮಾಡಿಲ್ವೋ ಖಂಡಿತವಾಗಿ ಅಟ್ಲೀಸ್ಟ್ ಸಂತೋಷನ ಮಾಡುವಂಥ ಈ ಹೋಮ ಯಶಸ್ವಿಯಾಗಿ ಹೋಮದಲ್ಲಿ ಬರ್ತಕ್ಕಂಥ ಭಸ್ಮದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು. ಓಕೆ, ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.